ಹಾಗಂತ ಸುಮ್ಮನಾಗಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದಾಗಿ ಮೂವ್ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. ಶಾಸಕರು ಹೇಗೆ ವೋಟ್ ಮಾಡಬೇಕು, ಈ ನಾರ್ಮಲ್ ಮತದಾನದ ಪ್ರಕ್ರಿಯೆ ಬೇರೆ, ಈ ಒಂದು ರಾಜ್ಯಸಭಾ ಚುನಾವಣೆ ಆಯ್ಕೆಯ ವಿಚಾರವಾಗಿದೆಯಲ್ಲ ಅಲ್ಲಿ ನಡೆಯುವಂಥ ವೋಟಿಂಗ್ ಪ್ರೊಸೆಸ್ಸೇ ಬೇರೆ. ಸೊ ಹಾಗಾಗಿ ಅವರಿಗೆ ಒಂದಷ್ಟು ಪಾಠವನ್ನು ಮಾಡಲಾಗಿದೆ. ನೋಡಿ, ಈಗ ಪ್ರಮುಖವಾಗಿ ಒಂದು ವಿಚಾರವನ್ನ ಹೇಳ್ತೀನಿ. ಈಗ ಪಕ್ಷೇತರ ಅಭ್ಯರ್ಥಿ ಈಗ ನಮಗೆ ವೋಟ್ ಹಾಕ್ತಾರೆ ಅಂತೇಳಿ ವಿಶ್ವಾಸದಲ್ಲಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಏನು ಮಾಡಬೇಕು ಅಂತಾರೆ, ಅವರು ಬರೆದು ಏಜೆಂಟ್ಗೆ ತೋರಿಸ್ಬೇಕಾಗುತ್ತೆ. ಪಕ್ಕದಲ್ಲೇ ಇರ್ತಾರೆ ಏಜೆಂಟ್, ಆ ಏಜೆಂಟ್ಗೆ ತೋರಿಸ್ತಾರೆ. ಆ ಏಜೆಂಟ್ಗೆ ತೋರಿಸಿದ ಬಳಿಕ ಅದನ್ನು ತಗೊಂಬಂದು ಅಲ್ಲಿ ಶೋ ಮಾಡಿದ್ರು ಕೂಡ, ಬೇರೆ ಎಲ್ಲಾದರೂ ಶೋ ಮಾಡಿದ್ರು ಕೂಡ ಅದು ಅಸಿಂಧು ಆಗುತ್ತೆ, ಅದು ಅನರ್ಹ ಆಗ್ಬಿಡುತ್ತೆ. ಸೊ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಈಗ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳು ಬಹಳಷ್ಟು ನಡೆದಿದೆ. ಹಾಗಾಗಿ ಹೋಟೆಲ್ನಲ್ಲಿ ಅಣುಕು ಮತದಾನ ಕೂಡ ಆಗಿದೆ. ಅಂದರೆ ಅಲ್ಲಿ ಬಾಕ್ಸ್ಗಳನ್ನು ಇಟ್ಟಿರ್ತಾರೆ, ಯಾವ ರೀತಿ ವೋಟಿಂಗ್ ನಡೆಯುತ್ತೆ ಅಂತೇಳಿ ಅವರಿಗೆ ತಿಳಿಸ್ಕೊಡ್ತಾರೆ. ಹೇಗೆ ಮಾಡಬೇಕು, ಯಾರು ಎಲ್ಲೆಲ್ಲಿ ಬರಬೇಕು, ಹೇಗೆಲ್ಲ ನೀವು ವೋಟಿಂಗನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಅಲ್ಲಿ ಬೇರೆ ಸಮಸ್ಯೆ ಆಯಿತು ಅಂತಂದರೆ ಒಂದೊಂದು ವೋಟು ಕೂಡ ಇಂಪಾರ್ಟೆಂಟ್ ಎಲ್ಲ ಪಕ್ಷದವ್ರಿಗೂ ಕೂಡ. ಕಾಂಗ್ರೆಸ್ನವ್ರಿಗೆ ಒಂದು ವೋಟ್ ಮಿಸ್ ಆಯಿತು ಅಂದರೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗೋದು JDS ಮತ್ತು BJP ಮೈತ್ರಿ ಅಭ್ಯರ್ಥಿಗಳಿಗೆ. ಕುಪೇಂದ್ರ ರೆಡ್ಡಿ ಅವರು ಕಡೆಯ ಕ್ಷಣದಲ್ಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಕಾದ್ ನೋಡ್ರಿ ನಾನು ಗೆಲ್ತೀನಿ ಅಂತ. ಈ ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ ನಾಯಕರಲ್ಲಿ ನಡುಕವನ್ನು ಹುಟ್ಟಿಸಿದೆ. ಏನಪ್ಪ, ಇಷ್ಟೆಲ್ಲ ನಾವು ತಂತ್ರಗಾರಿಕೆಯನ್ನು ಮಾಡಿದ್ರು ಕೂಡ ಇವರು ಇನ್ನೂ ವಿಶ್ವಾಸದಲ್ಲಿದ್ದಾರಲ್ಲ, ಅದು ಹೇಗೆ ಸಾಧ್ಯ ಅಂತೇಳಿ ಕಾಂಗ್ರೆಸ್ ನಾಯಕರಲ್ಲಿ ಟೆನ್ಷನಲ್ಲಿದ್ದಾರೆ. ಇಡೀ ರಾತ್ರಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹೋಟೆಲ್ನಲ್ಲಿ. ಎಲ್ಲ ಹೊಸ ಶಾಸಕರಿಗೆ ಹೇಗೆ ವೋಟಿಂಗ್ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಮಾಕ್ ಆಗಿ ಅಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. CM DK ಶಿವಕುಮಾರ್ ಅವರು ಹೇಳ್ತಿದ್ರು, ನಾನು ಇಲ್ಲೇ ಇರ್ತೀನಿ, CM ಅವರು ಇಲ್ಲೇ ಇರ್ತಾರೆ ಅಂಥೇಳಿ. ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ, ಅಲ್ಲಿ ವೋಟ್ ಮಾಡ್ತಾರೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣವಾದಂಥ ಚಿತ್ರಣ. BJPಯ ನಾರಾಯಣ್ ಭಾಂಡ, JDSನ ಕುಪೇಂದ್ರ ರೆಡ್ಡಿ, ಒಟ್ಟು 5 ಅಭ್ಯರ್ಥಿಗಳು, ಬೇಕಿರುವಂಥದ್ದು 4 ಸ್ಥಾನ. ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವ ಕುತೂಹಲ ಈ ಕ್ಷಣಕ್ಕೂ ಇದೆ. ಹಾಗಾಗಿ ಇಡೀ ರಾತ್ರಿ ಕಾಂಗ್ರೆಸ್ನಲ್ಲಿ ತಂತ್ರಗಾರಿಕೆ ನಡೆದಿದೆ. ಕ್ಷಣಕ್ಕೂ ಕೂಡ ಎಚ್ಚರಿಕೆಯ ಹೆಜ್ಜೆ ನೀಡುವಂಥ ಕೆಲಸ ಆಗಿದೆ. ಕ್ರಾಸ್ ವೋಟ್ ಆಗಬಾರ್ದು ಅನ್ನೋದಕ್ಕೆ ಸಾಕಷ್ಟು ಸರ್ಕಸ್ ಕೂಡ ಆಗಿದೆ. ಕ್ರಾಸ್ ವೋಟ್ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ, ಈಗ ವಿಪ್ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಇದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ರಾಜಕೀಯ ವಿಶ್ಲೇಷಕರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು.